ನಮಸ್ಕಾರ ಗೆಳೆಯರೇ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೇ, ನೀವು ಕೇಳಿರ್ತೀರ, ಹನುಮಂತನ ಹೆಸರು ಕೇಳಿದರೆ ಸಾಕು ದೆವ್ವ ಭೂತ ಎಲ್ಲ ಹೆದರಿ ಹೊಡಿಹೋಗುತ್ತವೆ ಎಂದು. ಆದರೆ ಇತಿಹಾಸದಲ್ಲಿ ಯಾವ ಘಟನೆಯಾಗಿತ್ತು ಎಂದು ಈಗಲೂ ಸಹ ದೆವ್ವ ಭೂತಗಳು ಹನುಮಂತನಿಗೆ ಭಯಪಡುತ್ತವೆ. ಈ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ನಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದೆ, ಹಾಗೂ ವಾಚ್ ಅವರ್ಸ್ ಕೂಡ ಜಾಸ್ತಿ ಬೇಕಾಗಿರುವ ಕಾರಣ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ರಾಮಾಯಣ ಕಾಲದಲ್ಲಿ ರಾವಣಾಸುರನ ಸಹೋದರನಾದ ಐರಾವನ್ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟಮಂತ್ರವನ್ನು ಚೆನ್ನಾಗಿ ಕಲಿತಿದ್ದನು. ಆಗ ರಾಮ ಮತ್ತು ರಾವಣನ ನಡುವಿನ ರಾಮಾಯಣದ ಯುದ್ಧದ ಸಮಯದಲ್ಲಿ ಐರಾವನ್ ರಾಮ ಮತ್ತು ಲಕ್ಷ್ಮಣನನ್ನು ಭೂಗತ ಲೋಕಕ್ಕೆ ಕರೆದೊಯ್ಯಲು ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಬಳಸುತ್ತಾನೆ. ಆಗ ಹನುಮಂತನು ಸಹ ಐರಾವನ್ ಅನ್ನು ಹಿಂಬಾಲಿಸುತ್ತಾ ಭೂಗತ ಲೋಕಕ್ಕೆ ಹೋಗುತ್ತಾನೆ. ನಂತರ ಹನುಮಂತನು ಐರಾವನನ್ನು ಎಷ್ಟು ಹೊಡೆದರೂ ಸಹ ಒಂದು ಜಾಗದಲ್ಲಿ ಸತ್ತು ಮತ್ತೆ ಅಲ್ಲೇ ಬೇರೆ ಕಡೆ ಹುಟ್ಟುತ್ತಿದ್ದ. ಆಗ ಹನುಮಂತನಿಗೆ ಅರ್ಥವಾಗುತ್ತದೆ, ಇದೇನೋ ಬ್ಲ್ಯಾಕ್ ಮ್ಯಾಜಿಕ್ ನನ್ನ ಮೇಲೆ ನಡೆಯುತ್ತಿದೆ ಎಂದು. ನಂತರ ಇನ್ನೊಂದು ವಿಷಯವನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಾನೆ. 5 ದಿಕ್ಕಿನಲ್ಲಿರುವ 5 ದಿಕ್ಕಿನ ದೀಪಗಳನ್ನು ಏಕಕಾಲದಲ್ಲಿ ಹಾರಿಸಿದರೆ ಐರಾವನನ್ನು ಕೊಲ್ಲಬಹುದು ಎಂದು ಹನುಮಂತನಿಗೆ ಅರಿವಾಗುತ್ತದೆ. ಏಕೆಂದರೆ ಐರಾವನ್ ಪ್ರಾಣ ಆ ದೀಪದಲ್ಲಿ ಇರುತ್ತದೆ. ಆದರೆ 5 ದಿಕ್ಕಿನ 5 ದೀಪಗಳನ್ನು ಒಂದೇ ಬಾರಿಗೆ ಹೇಗೆ ಹಾರಿಸಬಹುದು? ಆಗ ಹನುಮಂತನು ಒಂದು ರೂಪ ಎತ್ತುತ್ತಾನೆ. ಆ ರೂಪವೇ ಪಂಚಮುಖಿ ಹನುಮಾನ್ ರೂಪ. ಪಂಚಮುಖಿ ಹನುಮಾನ್ 5 ದಿಕ್ಕುಗಳಲ್ಲಿರುವ 5 ದೀಪಗಳನ್ನು ಒಂದೇ ಸಮಯದಲ್ಲಿ ಆ ರೂಪದೊಂದಿಗೆ ಆ 5 ದೀಪಗಳನ್ನು ಹಾರಿಸುತ್ತಾನೆ. ಇದರಿಂದ ಐರಾವನ್ ಕೂಡ ಸಾಯುತ್ತಾನೆ ಎಂದು ಹೇಳಲಾಗುತ್ತದೆ. ಆ ಪಂಚಮುಖಿ ಹನುಮಾನ್ ರೂಪವನ್ನು ಕಂಡು 3 ಲೋಕಗಳೇ ಬೆದರುತ್ತವೆ. ಇನ್ನು ಈ ದೆವ್ವ ಭೂತ ಇವೆಲ್ಲ ಯಾವ ಲೆಕ್ಕ? ಇನ್ನು ಪಂಚಮುಖಿ ಆಂಜನೇಯನ ಅವತಾರದ ಪಂಚಮುಖಗಳ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳೋದಾದರೆ, ಮೊದಲನೆಯ ಮುಖವಾಗಿ ವಾನರ ಮುಖ. ಇದು ಪೂರ್ವ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಶತ್ರುಗಳ ವಿರುದ್ಧ ವಿಜಯವನ್ನು ಸಾಧಿಸುತ್ತದೆ. ಎರಡನೆಯದಾಗಿ ನರಸಿಂಹ ಮುಖ. ಇದು ದಕ್ಷಿಣ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಮನಸ್ಸಿನಿಂದ ಭಯ ಮತ್ತು ಉದ್ವೇಗವನ್ನು ತೆಗೆದುಹಾಕುತ್ತದೆ. ಮೂರನೆಯದಾಗಿ ಗರುಡ ಮುಖ. ಇದು ಪಶ್ಚಿಮ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಜೀವನದ ಅಡೆತಡೆಗಳನ್ನು ಮತ್ತು ತೊಂದರೆಗಳನ್ನು ನಾಶಪಡಿಸುತ್ತದೆ. ನಾಲ್ಕನೆಯದಾಗಿ ವರಾಹ ಮುಖ. ಇದು ಉತ್ತರ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ದೀರ್ಘಾಯುಷ್ಯ, ಕೀರ್ತಿ ಮತ್ತು ಶಕ್ತಿಯನ್ನು ನೀಡುತ್ತದೆ. ಇನ್ನು ಕೊನೆಯದಾಗಿ ಕುದುರೆ ಮುಖ. ಇದು ಆಕಾಶ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ಹೀಗೆ 5 ದಿಕ್ಕಿನಲ್ಲಿ 5 ಮುಖಗಳಲ್ಲಿ ನಾವು ಕಾಣಬಹುದು. ಪಂಚಮುಖಿ ಆಂಜನೇಯನನ್ನು ಪೂಜಿಸಿದರೆ ಇವೆಲ್ಲ ಫಲಿತಗಳು ಲಭಿಸುತ್ತದೆ. ಇನ್ನು ಈ 5 ಮುಖಗಳ ರೂಪವು ಯಾರಿಂದ ಬಂತು ಗೊತ್ತಾ? ಈ ರೂಪವು ಮಹಾಶಿವ ರುದ್ರನಿಂದ ಬಂದಿದೆ. ಏಕೆಂದರೆ ಹನುಮಂತನು ಆ ಮಹಾಶಿವನ ಅವತಾರ. ಆದ್ದರಿಂದಲೇ ಹನುಮಂತನು ಪಂಚಮುಖಿ ಅವತಾರವನ್ನು ಈಸಿಯಾಗಿ ಎತ್ತಿದನು. ಹೀಗೆ ಪಂಚಮುಖಿ ಆಂಜನೇಯನನ್ನು ಪೂಜಿಸುವುದರಿಂದ ಎಷ್ಟೋ ಲಾಭದ ಜೊತೆಗೆ ಪುಣ್ಯವೂ ಹಾಗೂ ಅವನ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರುತ್ತದೆ. ಇದಾಗಿತ್ತು ಗೆಳೆಯರೇ ಇವತ್ತಿನ ವಿಷಯ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಹಾಗೂ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ.